ಕನ್ನಡ ಚಿತ್ರರಂಗದ ಅಭಿಜಾತ ಕಲಾವಿದೆ, ಪಂಚಭಾಷಾ ನಾಯಕಿಯಾಗಿ ಸುಮಾರು 6 ದಶಕಗಳ ಕಾಲ ಬೆಳ್ಳಿತೆರೆಯನ್ನ ಆಳದಂತವರು ನಮ್ಮ ಹಿರಿಯ ನಟಿ ಲೀಲಾವತಿ ಅವರು ಅಗಲಿ 1 ವರ್ಷಗಳು ಕಳೀತಾ ಬಂತು. ಡಿಸೆಂಬರ್ 8ನೇ ತಾರೀಕು ಅವರ ಪುಣ್ಯಸ್ಮರಣ ಕಾರ್ಯಕ್ರಮ. ಆ ಪುಣ್ಯಸ್ಮರಣೆಗೂ ಮೊದಲೇ ಅವರ ಪುತ್ರರಾಗಿರತಕ್ಕಂಥ ವಿನೋದ್ ರಾಜ್ ಅವರು ತಾಯಿಗೋಸ್ಕರ ಒಂದು ದೇಗುಲವನ್ನೇ ಕಟ್ಟಿದ್ದಾರೆ. ಇವತ್ತು ಆ ದೇಗುಲ ಅಂದ್ರೆ ಸ್ಮಾರಕದ ಉದ್ಘಾಟನಾ ಕಾರ್ಯಕ್ರಮ ಅದ್ದೂರಿಯಾಗಿ ಆ ಉದ್ಘಾಟನಾ ಸಮಾರಂಭ ನಡೀತು. ಸೊ ಹಾಗಾದ್ರೆ ಸ್ಮಾರಕದ ವಿಶೇಷತೆಗಳೇನು ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ ಚಾನೆಲ್ ಮೂಲಕ ನಿಮ್ಮೆಲ್ಲರಿಗೂ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಬನ್ನಿ. ಲೀಲಾವತಿ ಅಮ್ಮನವರ ಸ್ಮಾರಕದ ಎಂಟ್ರೆನ್ಸ್ಗೆ ಬಂದಾಕ್ಷಣ ನಮಗೆ ಇಲ್ಲಿ LED ವಾಲ್ ಕಾಣುತ್ತೆ. ಅನಂತರ ಲೆಫ್ಟ್ ಸೈಡ್ಗೆ ಪ್ಯಾನ್ ಮಾಡ್ತಾ ಹೋದ್ರೆ ಫೋಟೋಗಳ ವಾಲ್ ಕಾಣಿಸ್ತಾ ಹೋಗುತ್ತೆ. ನೀವು ಈ ಫೋಟೋಗಳನ್ನು ನಿಜವಾಗ್ಲೂ ಕೂಡ ಈ ಗೂಗಲ್ನಲ್ಲೆಲ್ಲ ಹುಡುಕಿದ್ರೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಕಷ್ಟು ಅಂದರೆ ಅವರ ತುಂಬ ವರ್ಷಗಳಿಂದ ಸ್ಟೋರ್ ಮಾಡಿದಂಥ ಫೋಟೋಗಳೆಲ್ಲವನ್ನೂ ಕೂಡ ಒಂದು ಕಲರ್ ಗ್ರೇಡಿಂಗ್ ಮಾಡಿಸಿ ಇಲ್ಲಿ ಸ್ಮಾರಕದ ಒಳಗಡೆ ಅಂದರೆ ವಾಲ್ ಆಫ್ ಫೋಟೋಗಳನ್ನು ಸ್ಟಿಕ್ ಮಾಡಿರ್ತಕ್ಕಂಥದ್ದು. ಒಂದೊಂದು ಫೋಟೋಗೂ ಕೂಡ ನಿಜಕ್ಕೂ ಕೂಡ ಅದ್ಭುತವಾದಂಥ ಫೋಟೋಗಳಿವು. ನಾನು ಒಂದೊಂದು ಫೋಟೋನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಲೆಫ್ಟ್ ಸೈಡಿಗೆ ಒಂದು ಅನಂತ್ ನಾಗ್ ಸರು ಜೊತೆಗೆ ನಮ್ಮ ವಿನೋದ್ ರಾಜ್ ಸರು, ಲೀಲಮ್ಮ ಅವರು ಒಂದು ಫೋಟೋ ಕ್ಯಾಮ್ರಾಗೆ ಒಂದು ಹಸನ್ನ ಮುಖದಿಂದ ಪೋಸ್ ಕೊಡುವಂಥ ಫೋಟೋ. ಹೀಗೆ ಒಂದೊಂದು ಫೋಟೋಗಳನ್ನು ಪ್ಯಾನ್ ಮಾಡಿದ್ರೆ ಅದರ ವಿಶೇಷತೆಗಳ ಬಗ್ಗೆ ನಾನು ಆಮೇಲೆ ವಿನೋದ್ ರಾಜ್ ಸರ್ನ ಮಾತಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಜನ ಈಗ ಆಲ್ರೆಡಿ ಅಂದರೆ ಬೆಳಗ್ಗೆ ಸ್ಮಾರಕ ಉದ್ಘಾಟನೆ ಇತ್ತು. ಸಾಕಷ್ಟು ಜನ ಕಲಾವಿದರುಗಳು ಬಂದಿದ್ರು, ಜೊತೆಗೆ ಸ್ವಾಮೀಜಿಗಳು ಕೂಡ ಬಂದಿದ್ರು, ರಾಜಕೀಯ ಗಣ್ಯರುಗಳು ಕೂಡ ಇದ್ರು. ಈ ಫೋಟೋದ ಬಗ್ಗೆ ಹೇಳಬೇಕು. ಇದು ನಮ್ಮ ಸುಧಮ್ಮ ಮತ್ತು ಲೀಲಾವತಿ ಅಮ್ಮನವರ ಸಮಾಗಮ ಆಗಿರ್ತಕ್ಕಂಥ ಫೋಟೋ. ಇಲ್ಲಿ ಸಿದ್ದರಾಮಯ್ಯನವರು ಒಮ್ಮೆ ಕಾರ್ಯಕ್ರಮದಲ್ಲಿ ಅವ್ರನ್ನ ಸನ್ಮಾನ ಮಾಡ್ತಕ್ಕಂಥ ಒಂದು ಫೋಟೋ ಇದಾಗಿದೆ. ಇನ್ನು ರೈಟ್ ಸೈಡ್ ಎದುರುಗಡೆ ನಮಗೆ ಚಾಮಯ್ಯ ಮೇಷ್ಟ್ರು ಫೋಟೋ ಕಾಣುತ್ತೆ ರೀ. ನಾಗರಹಾವು ಸಿನಿಮಾದ ಪಾತ್ರವನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅವರ ಒಂದು ಕಾಂಬಿನೇಷನ್ ಕೂಡ ಅದ್ಭುತವಾದಂಥ ಕಾಂಬಿನೇಷನು ಆ ಸಿನಿಮಾದಲ್ಲಿ ಕಮಾಲ್ ಮಾಡಿದ್ರು. ಇದು ನಮ್ಮ ಲೀಲಮ್ಮನವರು, ನಿಮಗೆ ಗೊತ್ತು, ಕನ್ನಡ ಚಿತ್ರರಂಗಕ್ಕೆ ಅವರು ಸಖಿಯಾಗಿ ಎಂಟ್ರಿ ಕೊಟ್ಟಿದ್ರು. ಸುಮಾರು 60 ವರ್ಷಗಳ ಕಾಲ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ತುಳು ಭಾಷೆಯಲ್ಲಿ ನಿಮ್ಮೆಲ್ಲರನ್ನು ಕೂಡ ರಂಜಿಸಿದ್ದಾರೆ. ಸೊ 6 ದಶಕಗಳ ಕಾಲ ನಮ್ಮ ಸೌತ್ ಸಿನಿಮಾ ಚಿತ್ರರಂಗಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂತಹ ಲೀಲಮ್ಮನವರು ನಮ್ಮೆಲ್ಲರನ್ನಾಗಲಿ 1 ವರ್ಷಗಳು ಕಳೀತು. ಆ ವರ್ಷಕ್ಕೂ ಮೊದಲೇ, ಪುಣ್ಯ ಸ್ಮರಣೆಗೂ ಮೊದಲೇ ಅವ್ರನ್ನ ಸ್ಮರಿಸುವಂತ ಕಾರ್ಯಕ್ರಮ ಅಂದ್ರೆ ಇವತ್ತು ಅವರ ಸ್ಮಾರಕ ಉದ್ಘಾಟನೆ ಆಯಿತು. ಇನ್ನೊಂದು ಈ ಫೋಟೋದ ಬಗ್ಗೆ ಹೇಳ್ಬೇಕು. ನಮ್ಮ ಅಣ್ಣ ಅವರು ಮತ್ತೆ ಲೀಲಮ್ಮನವರ ಕಾಂಬಿನೇಷನ್ ಎಂತ ಕಾಂಬಿನೇಷನ್ ರೀ. ಅವರು ಅಣ್ಣವರಿಗೆ ತಾಯಿ ಪಾತ್ರ ಒಂದನ್ನ ಹೊರತುಪಡಿಸಿ ಮತ್ತೆಲ್ಲ ಪಾತ್ರಗಳನ್ನ ಮಾಡಿದ್ರು. ಪತ್ನಿಯಾಗಿ, ಅತ್ತೆಯಾಗಿ, ಅತ್ತಿಗೆಯಾಗಿ, ಸೊಸೆಯಾಗಿ, ಅಕ್ಕನಾಗಿ, ಹೀಗೆ ಹಲವು ಪಾತ್ರಗಳನ್ನ ಸುಮಾರು ಲೀಲಮ್ಮ ಮತ್ತೆ ನಮ್ಮ ಅಣ್ಣವರ ಕಾಂಬಿನೇಷನ್ ಅಂತ ತಗೊಂಡಾಗ 36ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ. ಅವರು ಸಾಕಷ್ಟು ಜನ ಸೂಪರ್ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದ್ರು ರೀ. ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್, ಜೊತೆಗೆ ಶಿವಾಜಿ ಗಣೇಶನ್ ಅವರು ಇರ್ಬೋದು, NT ರಾಮರಾವ್ ಇರ್ಬೋದು, ನಮ್ಮ ಶಂಕರ್ನಾಗ್ ಅವರು ಇರ್ಬೋದು, ಅಣ್ಣ ಅವರು ಇರ್ಬೋದು, ದಾದಾ ಅವರು ಇರ್ಬೋದು, ಹೀಗೆ ಸಾಕಷ್ಟು ಸೂಪರ್ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದಂತಹ ನಮ್ಮ ಲೀಲಮ್ಮ ಬಿಗ್ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಒಂದು ಕೆಮಿಸ್ಟ್ರಿ ವರ್ಕ್ ಆಗ್ತಿತ್ತು ಅಂದ್ರೆ ಅದು ನಮ್ಮ ಅಣ್ಣವರು ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಹೇಳಿದ ಮೇಲೆ ಆ ಸ್ಮಾರಕವನ್ನ ಎಕ್ಸ್ಪ್ಲೈನ್ ಮಾಡ್ಬೇಕ್ರಿ. ಇದನ್ನ ನಮ್ಮ ವಿನೋದ್ ರಾಜ್ ಅವರು ದೇಗುಲು ಅಂತಾನೆ ಕರೆದಿದ್ದಾರೆ ರೀ. ತಾಯಿ ಅಂದ್ರೆ ಕಣ್ಣಿಗೆ ಕಾಣೋದು ದೇವರು ಅಂತಂದ್ರೆ ನಮ್ಮ ತಾಯಿ, ಪ್ರತ್ಯಕ್ಷ ದೇವರು, ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವರು ಅಂದ್ರೂ ಕೂಡ ತಾಯಿ. ಆ ತಾಯಿಗೆ ಇದನ್ನ ದೇಗುಲ ಅಂತಾನೆ ಪರಿಗಣಿಸಿದ್ದಾರೆ. ಆರಂಭದಲ್ಲಿ ನಾವು ಎಂಟ್ರೆನ್ಸ್ಗೆ ಸ್ಮಾರಕದ ಒಳಗಡೆ ಬರಬೇಕಾದಂಥ ಸಂದರ್ಭದಲ್ಲಿ ತಾಯಿನೇ ದೇವರು ಅಂತ ಹಾಕ್ಸಿದ್ದಲ್ದೆ ವರನಟಿ ಡಾಕ್ಟರ್ ಲೀಲಮ್ಮ ಅವರ ದೇಗುಲ ಅಂತಾನೆ ಮೇನ್ ಹೆಡ್ಡಿಂಗ್ ಅಲ್ಲಿ ಬರ್ಸಿದ್ದಾರೆ. ಇವತ್ತು ಅದ್ದೂರಿಯಾಗಿ ಉದ್ಘಾಟನಾ ಸಮಾರಂಭ ಆಯಿತು. ವಿಶೇಷವಾಗಿ ಈ ಒಂದು ಸ್ಮಾರಕದ ಬಗ್ಗೆ ಹೇಳಬೇಕು. ಇದನ್ನ ದೇವಸ್ಥಾನ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ, ಯಾಕಂದ್ರೆ ಗೋಪುರ ಇರುತ್ತಲ್ಲ ದೇವಸ್ಥಾನದಲ್ಲಿ, ಅದೇ ರೀತಿಯ ಒಂದು ಚಿತ್ರಣವನ್ನ ನಾವು ಇಲ್ಲಿ ಕಾಣಬಹುದು. 700ನಿಂದ ಬಂಡೆಗಳನ್ನ ತರಿಸಿ, ಶಿಲ್ಪಿಗಳನ್ನ ಕರೆಸಿ, ಒಂದೊಂದು ಕಂಬವನ್ನ ಅದ್ಭುತವಾಗಿ ದೇವಸ್ಥಾನದಲ್ಲಿ ಯಾವ ರೀತಿಯ ಕಂಬಗಳನ್ನ ನೋಡ್ತೇವೋ ಈ ಸ್ಮಾರಕದಲ್ಲೂ ಕೂಡ ಅದೇ ರೀತಿಯ ಕಂಬಗಳನ್ನ ನಾವು ಇಲ್ಲಿ ನೋಡಬಹುದು. ಗರ್ಭಗುಡಿ. ಸೊ ನನ್ನಮ್ಮನ ನಾನು ಕಳ್ಕೊಂಡಿದ್ದೀನಿ, ಬಟ್ ಆದ್ರೆ ನನ್ನಮ್ಮ ದೈಹಿಕವಾಗಿ ಮರೆಯಾಗಿರ್ಬೋದು, ಬಟ್ ಆದ್ರೆ ನಾನಿರ್ತಕ್ಕಂಥ ತೋಟದ ಮನೆಯಲ್ಲೇ ನನ್ನಮ್ಮನ ಸ್ಮಾರಕ ಇರಬೇಕು ಅನ್ನೋಂಥ ಕಾರಣಕ್ಕೆ ಒಂದು ಅಂದ್ರೆ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ ವಿನೋದ್ ರಾಜ್ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ತಾಯಿಗೋಸ್ಕರ ಯಾರು ಈ ದೇವಸ್ಥಾನಗಳೆಲ್ಲ ಕಟ್ಟುವಂತ ಕೆಲಸಗಳನ್ನ ಯಾರು ಮಾಡಲ್ಲ. ಯಾಕಂದ್ರೆ ತಾಯಿ ಋಣವನ್ನ ತೀರಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಆ ಋಣ ಸಂದಾಯವನ್ನ ಮಾಡಬೇಕು ಅನ್ನೋಂಥ ಕಾರಣಕ್ಕೆ ನಮ್ಮ ವಿನೋದ್ ರಾಜ್ ಅವರು ಅಮ್ಮನಿಗೋಸ್ಕರ ಒಂದು ದೇವಸ್ಥಾನವನ್ನೇ, ಒಂದು ದೇಗುಲವನ್ನೇ ಕಟ್ಟಿದ್ದಾರೆ. ಅದನ್ನ ನೀವು ಇಲ್ಲಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ. ಇಲ್ಲೊಂದು ಫೋಟೋ, ವಿಶೇಷವಾದಂತಹ ಫೋಟೋ, 2 ಫೋಟೋಗಳನ್ನ ಪ್ಲೇಸ್ಮೆಂಟ್ ಮಾಡಿದ್ದಾರೆ. ಬಟ್ ನಿಜವಾಗ್ಲೂ ಇದೊಂದು ದೇವಸ್ಥಾನ, ಗುಡಿ ಗೋಪುರ ಥರನೇ ಕಾಣಿಸ್ತಾ ಇದೆ. ಆ ಮಾರ್ಬಲ್ಸ್ ಇರಲಿ ಅಥವಾ ಆ ಒಂದು ಕಂಬಗಳನ್ನು ಕೆತ್ತನೆ ಮಾಡೋ ರೀತಿ ಇರಲಿ. ಏನಿವೆ ಸಿನಿಮಾಗಳ ಮೂಲಕ ಅಂದರೆ ಇಲ್ಲಿವರೆಗೂ ಕೂಡ ನೀವು ಯಾರನ್ನೇ ಕೇಳಿ ಕನ್ನಡ ಚಿತ್ರರಂಗದಲ್ಲಿ ಅಮ್ಮ ಮಗ ಅಂತಂದರೆ ಅದು ವಿನೋದ್ ರಾಜ್ ಸರ್ ಜೊತೆಗೆ ನಮ್ಮ ಹಿರಿಯ ನಟಿ ಲೀಲಾವತಿ ಅಮ್ಮನವರು ಅಂತ ಹೇಳ್ತಿದ್ರು. ಹಾಗಿತ್ತು ಅವರ ಬಾಂಡಿಂಗು. ಅಮ್ಮನನ್ನು ಕಳ್ಕೊಂಡು ನಾನು ಒಬ್ಬಂಟಿ ಆಗಿದ್ದೇನೆ ಅನ್ನುವಂಥ ಮಾತುಗಳನ್ನು ನಮ್ಮ ವಿನೋದ್ ರಾಜ್ ಸರ್ ಮಾತಾಡ್ತಾ ಹೇಳ್ತಿರ್ತಾರೆ. ಅವರು ಅನಾಥರಲ್ಲ, ಅವರ ಜೊತೆಗೆ ಸಾಕಷ್ಟು ಜನ ಅಭಿಮಾನಿಗಳಿದ್ದಾರೆ. ಯಾಕಂದರೆ ಇವತ್ತು ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು. ಈ ಒಂದು
ಸ್ಮಾರಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಗಣ್ಯರು ಸಾಕ್ಷಿಯಾದರು, ಹಿರಿಯ ಕಲಾವಿದರುಗಳು ಸಾಕ್ಷಿಯಾದರು. ನಿರ್ಮಲಾನಂದನಾಥ ಸ್ವಾಮೀಜಿಯವರು ಮತ್ತು ಸಿದ್ಧಲಿಂಗ ಸ್ವಾಮೀಜಿಗಳು, ಹೀಗೆ ಸಾಕಷ್ಟು ಸ್ವಾಮೀಜಿಗಳು, ರಾಜಕೀಯ ಗಣ್ಯರು, ಹಾಗೆ ನಮ್ಮ ಸಿನಿಮಾ ರಂಗದ ಕಲಾವಿದರು ಸಾಕ್ಷಿಯಾದರು. ಎನಿವೆ 60 ವರ್ಷ ಅಂದರೆ 6 ದಶಕಗಳ ಕಾಲ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ತುಳು ಹೀಗೆ ಪಂಚಭಾಷಾ ನಟಿಯಾಗಿ ಸಾಕಷ್ಟು ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳ ಮೂಲಕ ನಮ್ಮೆಲ್ಲರನ್ನ ರಂಜಿಸಿ ಹೋದಂಥ ಮಹಾನಟಿ ಲೀಲಮ್ಮ ದೈಹಿಕವಾಗಿ ಮರೆಯಾಗಿರ್ಬೋದಷ್ಟೇ, ಆದರೆ ನಮ್ಮ ಮಾನಸಿಕವಾಗಿ ಅಥವಾ ಸಿನಿಮಾಗಳ ಮೂಲಕ ಅವರ ಸಮಾಜಮುಖಿ ಕೆಲಸಗಳ ಮೂಲಕ ನಮ್ಮೆಲ್ಲರ ಹೃದಯದಲ್ಲಿ ಅಚ್ಚಳಿದೇ ಇರ್ತಾರೆ. ಅವರಿಗೆ ಈ ಕಾಡಂದರೆ ಅಥವಾ ಪ್ರಾಣಿ ಪಕ್ಷಿಗಳಂದರೆ ಗಿಡಮರಗಳಂದರೆ ತುಂಬಾ ಪ್ರೀತಿ. ಸೊ ಹೀಗಾಗಿ ಅವರ ಈ ಸ್ಮಾರಕದ ಸುತ್ತಲೂ 3 ಸುತ್ತು ಅಂದರೆ ದೇವಸ್ಥಾನಕ್ಕೆ ಯಾವ ರೀತಿ ಪ್ರದಕ್ಷಿಣೆ ಹಾಕಿ ಬರ್ತೀವೋ ಅದೇ ರೀತಿ ಪ್ರದಕ್ಷಿಣೆ ಹಾಕುತ್ತಾ ಈ ಸ್ಮಾರಕಕ್ಕೆ ಬಂದಾಗ ಸುತ್ತಲೂ ಕೂಡ ಸಣ್ಣ ಸಣ್ಣ ಚಿಕ್ಕ ಪುಟ್ಟ ಗಿಡಗಳನ್ನು ಇಟ್ಟಿದ್ದಾರೆ, ಪಾಟ್ಗಳನ್ನು ಇಟ್ಟಿದ್ದಾರೆ. ಬಿಕಾಸ್ ಆಫ್ ಆ ಒಂದು ಗಿಡ ಮರಗಳ ಜೊತೆನೆ ಮಾತಾಡಿಕೊಂಡು ಬೆಳೆದಂಥವರು. ಈ ಸೋಲ್ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಅವರ ಒಂದು ಫಾರ್ಮ್ ಹೌಸ್ ಎದುರುಗಡೆನೆ ಅಮ್ಮನವರ ಸ್ಮಾರಕ ಆಗಿದೆ. ಯಾರು ಬೇಕಾದರೂ ಸ್ಮಾರಕಕ್ಕೆ ವಿಸಿಟ್ ಮಾಡ್ಬೋದು. ಪ್ರತಿನಿತ್ಯವೂ ಕೂಡ ಅನ್ನದಾಸೋಹ ಇರುತ್ತೆ ಅನ್ನುವಂಥ ಮಾತುಗಳನ್ನು ನಮ್ಮ ಜೊತೆ ವಿನೋದ್ ರಾಜ್ ಸರ್ ಹಂಚ್ಕೊಂಡ್ರು. ಇದು ಈ ಸ್ಮಾರಕದ ವಿಶೇಷತೆ. ಇದು ದೇವಸ್ಥಾನವೇ ಸರಿ ಅನ್ನೋದಕ್ಕೆ ಈ ಒಂದು ಸ್ಟ್ರಕ್ಚರ್ ಅಥವಾ ಈ ಒಂದು ಪ್ಯಾಟರ್ನ್ ಕಾರಣ ಅಂದರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.